ನಾವು ಇದೇ ಸ್ಕೂಲಲ್ಲಿ ಓದಿದ್ದು ಸಂಜೆ ಸಾಫಲ್ಲಿ. ಹುಡುಗರೆಲ್ಲ ಆರಾಮಾಗಿ ಸೈಕಲ್ ಹೊಡ್ಕೊಂಡು ಬರ್ತಾವ್ರೆ. ಕಾಸು ಉಳ್ಸೋಣ. ನನ್ನ ಬಾಯೊಳಗೆ ಪೈಪ್ ಹಾಕಿ ಹೋಗ್ತೀನಿ. ಅಣ್ಣಂಗೆ ಬಿಸ್ನೆಸ್ ಮಾಡ್ರಪ್ಪ ಬಂದ್ಬಿಟ್ಟು ಟೋಲ್ ಗೇಟ್ ಹತ್ರ ಇದ್ದಾರೆ, ಸಕ್ರಾಪಟ್ಟಣ ಟೋಲ್ ಗೇಟ್ ಹತ್ರ ಬರ್ತಾರಣ್ಣ. ನಾವು ಹೇಳಿದ್ದೀವಿ. ಯಾವ ಕಾರಲ್ಲಿ 90 ಹೋಗ್ತಿದ್ಯಾ? ಮಾರುತಿ 800. ನಾವು ಡೈಲಿ ಅಟ್ಲೀಸ್ಟ್ 2 ಅವರ್ಸ್ ನಮಗೆ ಅದ್ರ ಅವಶ್ಯಕತೆ ಬರ್ತಾ ಇರಬೇಕು. ನಾನು ಇದು ತಗೋಬೇಕು, ಇದು ನನಗೆ ಅವಶ್ಯಕತೆ ಇದೆ, ಯೂಸ್ ಇದೆ ಅಂತ. ಅವಾಗ ಮಾತ್ರ ವಸ್ತು ಮೇಲೆ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಮಾಡೋದು. ಅದೇ ದಿಲ್ ಪಸಂದ್ ತಿನ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಯಶಸ್ಸಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ಚರಂಡಿ ಹೊಡಕ್ಕೆ 6 ಅವರ್ಸ್ ಇದ್ರೆ 5,000 ಕೊಡ್ತೀನಿ ಅಂತೀನಿ. ಸಚಿನ್ ನಮ್ಮ ಮೆಜೆಸ್ಟಿಕಲ್ಲಿ ಸೇಲ್ ಮಾಡ್ತೀನಿ. ನಾನು ನೀಟಾಗಿ ಕಾರ್ ವಾಶ್ ಎಲ್ಲ ಮಾಡಿ ನಿಲ್ಸೇನೆ. ಈಗೇನು ಮಾಡ್ತೀವಿ ಗೊತ್ತಾ, ಬೆಂಗಳೂರು ಹೋಗಿ ಬಂದಾದ್ಮೇಲೆ ಗುಂಜು ತಗೊಂಬಂದು ರಿನ್ ಸೋಪ್ ಹಾಕಿ ಫುಲ್ಲು ಗಸ ಉಜ್ಜ ಆಗ್ಬಿಡೋದೆ. ನೀಟಾಗಿ ವಾಶ್ ಮಾಡ್ಕೊಡ್ತೀವಿ ಸಚಿನ. ಫಾಲೋ ಮಾಡ್ತಿದ್ದಾರೆ ಸ್ನೇಹ ಸಿಯರ್ ಅವರೇ. ಕಂಗ್ರ್ಯಾಚುಲೇಷನ್ಸ್. ಸಂಜಯ್ ಟಾಕ್ಸ್ ಅಲ್ಲೂ ಇದ್ದಾರೆ ಕೃಷಿ ಬಾಯ್. ಕಂಗ್ರ್ಯಾಚುಲೇಷನ್ಸ್ ಕೃಷಿ ಬಾಯ್ ಆ್ಯಂಡ್ ಇನ್ಯಾರು ಸ್ನೇಹ ಸಿ ಆರ್ ಸಮಥಿಂಗ್. ನಿಯರ್ ಟು ಲಕ್ಕ ಡೌನ್ ಆಗಿರೋದು. ಸೊ ನಾವು 2ನೇ ಟ್ರಕ್ ನೋಡ್ತಾ ಇರೋದು ಈ ಥರ ಆಗಿರೋದು. ಫುಲ್ ಲೆಫ್ಟಿಗೆ ಹೋಗ್ಬಿಟ್ಟಿದೆ ನೋಡಿ. ಹೋಮ್ ಸ್ಟೇ ಕೆಲಸದ ಬ್ಯುಸಿಯಲ್ಲಿ ಟ್ರೈನೇ ಮರ್ತೋಗ್ಬಿಟ್ಟಿದ್ದೀವಿ. ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ. ಆಮೇಲೆ ಆಯ್ತಾ, ಈ ಸಂಜೆನ ಕರ್ಕೊಂಡು ಇವಾಗ ರನ್ನಿಂಗ್ ರೇಸ್ ಮಾಡ್ತಾ ಇದೀವಿ ನೋಡಿ. ಇದೇ ಅದೇ ಕಾರ್ ಒಳಗೆ ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಹೋಮ್ ಸ್ಟೇ ಪ್ಲಸ್ ಏನು ಬ್ಯಾಂಗ್ಳೂರ್ ಲೈಫ್ ವಿತ್ ಚಿಕ್ಕಮಂಗ್ಳೂರ್ ಲೈಫ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ನೋಡಿ. ಇದು ಟೋಲ್ ಓಪನ್ ಆಗಿದೆಯಾ? ಇಲ್ಲ ಬ್ಯೂಟಿನ ಏನೋ ಬ್ಯೂಟಿ ಪಾರ್ಲರ್ನ ಎಲ್ಲಿ ಮಾಡ್ಕೊಂಡಿದ್ದೀವಿ? ಕಾರಲ್ಲೇ ಮಿರರು, ಕಾರಲ್ಲೇ ಬ್ಯೂಟಿ ಪಾರ್ಲರ್. ಅಲ್ಲೇನೋ ಸಂಜು ನೋಡಿ, ಇದನ್ನೆಲ್ಲ ಕಂಟೆಂಟ್ ಕಂಪ್ಲೀಟ್ ಇದೆ. ನನ್ನನ್ನು ಫೇಮಸ್ ಮಾಡ್ತೀವಿ ಸಂಜು. ಐ ಥಿಂಕ್ ಫೇಸಿಂಗ್ ಅಂತ ಏನು ಇದಿಲ್ಲ, ಅದು ನಮ್ಮ ಮಮ್ಮಿ ಆಗಿದ್ದಾರೆ ನೆಕ್ಸ್ಟ್. ಓ ಮೈ ಗಾಡ್. ಅಂದರೆ ಅವ್ರದ್ದು ಇದಿತ್ತು, ಏನೋ ಕೇಸ್ ಇತ್ತು. ಆಕಾಶ ನೋಡೋ ಏನು ಚೆನ್ನಾಗಿ ಕಾಣ್ತದೆ ಅಲ್ವಾ? 90 ಹೋಗ್ತಿದೀವಿ ಕಣೆ ಈ ಕಾರಲ್ಲಿ. ಯಾವ ಕಾರಲ್ಲಿ 90 ಹೋಗ್ತಿದ್ಯಾ? ಮಾರುತಿ 800. ಅಲ್ಲ, ನಮ್ಗಿಂತ ಹಳೆ ಕಾರಲ್ಲಿ 90 ಓಡ್ತಿದ್ಯಲ್ಲ. ಹಂಗೆ ನಮ್ದು ಗಾಡಿ ಗಟ್ಟಿ. ಓಲ್ಡ್ ಇಸ್ ಗೋಲ್ಡ್. ರೋಲ್ಡ್ ಅಲ್ಲಮ್ಮ, ಗೋಲ್ಡ್. ಫುಲ್ ಕಾಂಟೆಂಟ್ ಮೇಲೆ ಕಾಂಟೆಂಟ್ ಆಗ್ತಾ ಇದ್ದೀರಾ. ಇದು ರೂಲ್ ಬಂದ್ಬಿಟ್ಟು ಇದ್ರ ಮಾರ್ವಾಡಿಗಳ ರೂಲ್ ಇದು. ಯಾವ ರೂಲ್ ರಾ? 30 days ಅಂತ ಹೇಳಿದ್ರೆ 15 days ಅಲ್ಲಿ ಡೈಲಿ ಅಟ್ಲೀಸ್ಟ್ 2 ಅವರ್ಸ್ ನಮಗೆ ಅದ್ರ ಅವಶ್ಯಕತೆ ಬರ್ತಾ ಇರಬೇಕು. ನಾನು ಇದು ತಗೋಬೇಕು, ಇದು ನನಗೆ ಅವಶ್ಯಕತೆ ಇದೆ, ಯೂಸ್ ಇದೆ ಅಂತ. ಅವಾಗ ಮಾತ್ರ ವಸ್ತು ಮೇಲೆ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಮಾಡಬೇಕು. ಅದೇ ಲೇಡೀಸ್ ನೀವು ಹಿಂಗೆ ಯೋಚನೆ ಮಾಡ್ತೀರಾ? ಇಲ್ಲ ರೋಡ್ ಸೈಡ್ ಅಲ್ಲಿ ಪಾತ್ರೆ ಕಾಣಿಸಿದ್ರೆ 30 days ಯೋಚನೆ ಮಾಡಿ ಲಿಪ್ಸ್ಟಿಕ್ ತಗೊಳಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ನಾವು ಮೆನ್ನು, ನೀವು ಮೆನ್ನು. ಅದಕ್ಕೆ ನಾವು ಮೆನ್, ನೀವು ಮೆನ್ ಅಲ್ಲ, ಅಷ್ಟೇ. ವಿಮೆನ್ ಸೇರ್ಕೊಂಡು ಬೇಜಾನ್ ಕಂಟೆಂಟ್ ಅಲ್ಲೇನೋ ಸಂಜೆ ಆರಾಮಾಗೋದ್ರು 1:30 ಒಳಗೆ ಹೋಗ್ತೀರಾ ಅಂತ. ಇಲ್ಲ ನೋಡಿ, ಸಕ್ರಾಪಟ್ಟಣ 1:10 ಇನ್ನು ಟೈಮು. ನಮ್ಮ ಮನೆ, ನಮ್ಮ ಅಂಗಡಿ ತೋರಿಸ್ತೀನಿ ನಿಧಾನ ಹೋಗಿ. ಇಲ್ಲೇ ಬಂತಲ್ಲ, ಹಂಚಿನ ಮನೆ ತಾನೇ ಅದು. ನಿಮ್ಗೆ ಗೊತ್ತು? ಅವತ್ತು ತೋರಿಸಿ. ಎಷ್ಟೊತ್ತಿ ತೋರಿಸಿದ್ಯಾ? ಅವತ್ತು ತೋರಿಸಿ. ಇಲ್ಲೇ ಎಲ್ಲ ಬರುತ್ತಲ್ಲ, ಇಲ್ಲಿ ಆ ಶೆಡ್ ಇದೆಯಲ್ಲ, ಶೆಡ್ ಪಕ್ಕದ್ದು ಮನೆ. ಇಲ್ಲಿ ಗ್ರೀನ್ ಅದು ಮನೆ. ಅಂಗಡಿ ಇದೆ ಸ್ಟೇಷನರಿ, ಅಲ್ಲಿ ಬ್ಯಾಗ್ ಎಲ್ಲ ಹಾಕಿದ್ದಾರೆ. ಐಸ್ ಕ್ರೀಮ್ ಪಾರ್ಲರ್ ಅದು. ನಮ್ ಸಂಜು ಅಂಗಡಿ ಮನೆ ಮೇನ್ ರೋಡ್ ಅಲ್ಲಿ ಎಲ್ಲ ಇಟ್ಕೊಂಡಾನೆ. ಕೋಟ್ಯಾಧಿಪತಿ ನಂಗೆ ಸಂಜು. 5 ಕೋಟಿ ಲೈನ್ ನೋಡ್ಯವರೆಲ್ಲ ನೋಡ್ಕೊಂಡು ಹೊಡೆದ್ಬಿಡಿ. ಅದೇ ಅಪ್ಪ. ಆದ್ರೆ ನಿಮಗೆ 5 ಕೋಟಿ ಕೊಡಲ್ಲ ಅಷ್ಟೇ. ಎಷ್ಟು ಕೋಟಿ ಕೊಡ್ತೀಯ ಸಂಜು? ಎಲ್ಲಾರ ಅಮ್ಮನ ಹೆಸರಲ್ಲಿದೆ ಆಸ್ತಿ. ಎಲ್ಲ ಅಮ್ಮ ಹಾರ್ದಿಕ್ ಪಾಂಡ್ಯ ನಾವು ಹಾರ್ದಿಕ್ ಪಾಂಡ್ಯ ಫಾಲೋವರ್ಸ್. ಅವ್ರೇನೋ ಮತ್ತೆ ಒಂದಾಗಿದ್ದಾರೆ ದೀಪಣ್ಣ. ಮೊನ್ನೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂತ ಇದ್ರು. ಒಂದಾಗೋಣ ಮತ್ತೆ ಹಾರ್ದಿಕ್ ಪಾಂಡ್ಯ. ಅದು ಯಾವಾಗ ಬಿಟ್ಟೋಗೋದು, ಯಾವಾಗ ಒಂದಾಗೋದು. ಸಂಜು ಬಿಟ್ರೆ ನಾವು ಫಿಲ್ಟರ್ ನೋಡು ಸಂಜು, ಆಗ್ಬಿಡ್ತೀನಿ. ಯಾರು ಏನಂತ ಗೊತ್ತೇ ಆಗಲ್ಲ. ಜಾಸ್ತಿ ಸಂಜು ನೋಡೋ ಸಂಜು, ನನ್ನ ಫೇಸ್ ತುಂಬಾ
ತುಂಬಾ ಬ್ಯೂಟಿಫುಲ್ ಕಾಣೋ ತರ ಬರ್ಬೇಕು. ಅದೇನ್ ಮಾಡ್ತೀಯಾ ಏನ್ ಬಿಡ್ತೀಯ ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಟರ್ ಆಗಿರೋ ಆಮೇಲೆ ಏನಿಲ್ಲ ಏಷ್ಯನ್ ಪೇಂಟ್ಸ್ ಬಳಸಿ ಫೇಸ್ ಅನ್ನ ಬಿಳಿ ಮಾಡ್ಕೊಳ್ಳಿ. ಈಗ ವಾಪಸ್ ಆದಿತ್ಯ ಬಿರ್ಲಾ ವಾಪಸ್ ಇಲ್ಲೊಂದು ಅಂಶ ಇದೆ. ಓ ವಾಟರ್ ಪ್ರೂಫಾ? ಅದು ಡಾಕ್ಟರ್ ಫಿಕ್ಸಿಟ್ ಹಾಕೋಣ, ಅದು ಡಾಕ್ಟರ್ ಫಿಕ್ಸಿಟ್ ಹಾಕೋಣ ಮೇಲ್ಗಡೆ ಕೋಟಿಂಗ್ ಅದು ಕೇಳಬೇಕು. ವಾಟರ್ ಪ್ರೂಫ್ ಬೇಕಾ ಮೇಡಮ್? ಏನಾಗಲ್ಲ ಮುಂದ್ಗಡೆ ಇದೆ, ಅದನ್ನ ಆರಿಸ್ಬಾರ್ದು ಅಷ್ಟೇ. ಕಾರ್ 2 ಫೀಟ್ ಮೇಲೆ ಹೋಗುತ್ತೆ. ಆಮೇಲೆ ಏನಾಗತ್ತಾ? 2 ಫೀಟ್ ಮೇಲೆ ಹೋಗುತ್ತೆ ಕಾರ್. ಆಮೇಲೆ ಆರಾಮ್ ಸಾರಿಸ್ಬಿಟ್ಟು ನಾವು ಕೆಳಗೆ ಬರ್ತೀವ ಹೇಳು. ಇಲ್ಲ ನಾವು ವಾಪಸ್ ಬರ್ತೀವಿ, ಆಮೇಲಿಂದ ಗೊತ್ತಿಲ್ಲ. ಕಾರ್ ಎರಡು ಒಂದೇನಾ? ಓ ಸೈಜ್ ಅಣ್ಣಂಗೆ ಬಿಸ್ನೆಸ್ ಮಾಡ್ರಪ್ಪ ಬಂದ್ಬಿಟ್ಟು ಟೋಲ್ ಗೇಟ್ ಹತ್ರ ಇದ್ದಾರೆ, ಸಕ್ರಾಪಟ್ಟಣ ಟೋಲ್ ಗೇಟ್ ಹತ್ರ ಬರ್ತಾರಣ್ಣ. ನಾವು ಹೇಳಿದ್ದೀವಿ. ಫೋನ್ ಪೇ ಮಾಡ್ತಾ ಇದ್ದೀರಾ? ಫೋನ್ ಪೇ ಇದೆಯಾ? ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇದಾಗಿರುತ್ತೆ ಡೇ 25 ನಮ್ಮ 30 ಡೇಸ್ ಚಾಲೆಂಜ್ನಲ್ಲಿ. ನಮ್ಮ ದೀಪಣ್ಣಂಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಲೈಕ್ ಡ್ರಾಪ್ ಮಾಡ್ಬೇಕಾದ್ರೆ ಮಾಡಿದ ಕಾಂಟೆಂಟ್ ಎಲ್ಲ ನಾನು ನೆಕ್ಸ್ಟ್ ಆಗ್ತಾ ಹೋಗ್ತೀನಿ. ಆವಾಗಲೇ ನಾನು ಇಂಟ್ರೋ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಇಂಟ್ರೋಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕಡೂರು ರೈಲ್ವೆ ಸ್ಟೇಷನಿಗೆ ಅವ್ರಿಗೆ ಬಿಟ್ಟೆ. ಆ್ಯಂಡ್ ನಾವು ಈಗ ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಹೋಗೋಣ ಮನೆಗೆ. ಯಶಸ್ಸಿಗೆ ಕರೆದೆ ಆ್ಯಕ್ಚುಲಿ ಬಾರೋ ಅಂತ, ಬಟ್ ಅವನು ಬರೋ ತನಕ ಅಣ್ಣ ಬಂದುಬಿಟ್ರು. ಲೇಟ್ ಆಗೋದು ಅವನಿಗೆ ಕಾಯ್ದಿದ್ರೆ, ಅದಕ್ಕೆ ಬಂದುಬಿಟ್ಟೆ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಸಿಗ್ತೀನಿ ತಡೀರಿ ಕ್ಯಾಮ್ರಾ ಒಳಗೆ ಮತ್ತು ಹೈವೇ ಒಳಗೆ. ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಟಾಕ್ಸ್. ನಾನು ಅವಾಗಲೇ ಹೇಳ್ದಂಗೆ ಹೈವೇಗೆ ಬಂದಾಗ ಕಾಂಟೆಂಟ್ ಕೊಡ್ತೀನಿ ನಿಮಗೆ ಅಂದಿದ್ದೆ. ಈಗ ಎಂತ ಗೊತ್ತುಂಟಾ, ಪೆಟ್ರೋಲ್ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಅಷ್ಟೇ ಮೇ ಬಿ ಒಂದು 200 to 300 ರುಪೀಸ್ ಪೆಟ್ರೋಲ್ ಇದೆ ಅಷ್ಟೇ. ಲೆಟ್ಸ್ ಸಿ ಎಷ್ಟು ದೂರ ಹೋಗ್ಬೋದು ನಾವು ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡಿದ್ದೀನಿ. ಅದೇ ಪೆಟ್ರೋಲಲ್ಲಿ ಚಿಕ್ಕಮಗಳೂರಿಗೆ ರೀಚ್ ಆಗಿ ಅಲ್ಲಿ ಗ್ಯಾಸ್ ಗೋಡನಲ್ಲಿ ಗ್ಯಾಸ್ ತೊಗೊಂಡು ಆ್ಯಂಡ್ ದೆನ್ ಈ ಕಾರ್ ಬಿಟ್ಟು ಬರಬೇಕು. ಇದು ಚಾಲೆಂಜ್ ಇರೋದೀಗ. ನೋಡೋಣ ಎಷ್ಟು ನೋಡೋಣ ಈ ಪೆಟ್ರೋಲಲ್ಲಿ ಎಲೆ ಕೆಲಸ ಮ್ಯಾನೇಜ್ ಮಾಡ್ಬೋದಂತ. ಫಾರ್ ಪ್ರೆಸೆಂಟ್ ಈಗ ನಾನು ಕಡೂರಲ್ಲಿದ್ದೀನಿ, ಕುವೆಂಪು ಲೇಔಟ್ ಅಂತ ಇದೆಯಲ್ಲ ಅಲ್ಲಿದ್ದೀನಿ. ಇನ್ನೇನು ಕಡೂರಿಂದನೇ ಲೆಕ್ಕ ತಗೊಳ್ಳಿ, ಪೆಟ್ರೋಲ್ ಇನ್ನೇನು ಹಾಕ್ಸಿಲ್ಲ. ಅದೇ ಪೆಟ್ರೋಲಲ್ಲಿ ನಾವು ಹೋಗ್ಬೋದಾ ಅನ್ನೋದು ಮ್ಯಾಟ್ರೀಗ. ನೋಡೋಣ ಎಷ್ಟು ದೂರ ಹೋಗ್ತೀವಿ ಅಂತ. ಮಜಾ ಇದೆ ಅಲ್ಲ ಕಾಂಟೆಂಟ್ ಇವತ್ತು. ಒಂಥರ 800ಅಲ್ಲಿ ಚಾಲೆಂಜ್ ವಿಡಿಯೋ ಅಂದ್ಕೊಳ್ಳಿ ಇವತ್ತು. ವಿತ್ ಪೆಟ್ರೋಲ್ ಬೀಯಿಂಗ್ ಇನ್ ರಿಸರ್ವ್ ಟ್ಯಾಂಕ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಚಿಕ್ಕಮಗಳೂರು ಫ್ರಮ್ ಕಡೂರ್. ಅಪ್ರಾಕ್ಸಿಮೇಟ್ಲಿ ಒಂದು 40-45 ಅಂದ್ಕೊಳ್ಳಿ. ಅಲ್ಲೆಲ್ಲ ತಿರುಗಾಡೋಷ್ಟೊತ್ತಿಗೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. 50 ಕಿಲೋಮೀಟರ್ಸ್ ವಿತ್ ರಿಸರ್ವ್, ಆಲ್ಮೋಸ್ಟ್ ರಿಸರ್ವಲ್ಲೇ ಇದೆ ಅದು. ನೋಡೋಣ ಎಷ್ಟು ದೂರ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಮಜಾ ಇದೆ ಕಾಂಟೆಂಟ್. ಆ್ಯಕ್ಚುಲಿ ಯಶಸ್ಸಿಗೆ ಕರೆದೆ ನಾನು ಬಾರೋ ಅಂತ, ಬಟ್ ಯಶಸ್ ಬರೋದಂಗೆ ಲೇಟ್ ಆಗೋಯ್ತು. ಟ್ರೈನ್ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ಬೇಗ. ಲೆಟ್ಸ್ ಸೀ ಎಷ್ಟು ದೂರ ಹೋಗ್ಬೋದು ಈ ಪೆಟ್ರೋಲಲ್ಲಿ ಅಂತ. ಲೆಟ್ಸ್ ಗೋ. ನಾನು ಆ್ಯಕ್ಚುಲಿ ಚಿಕ್ಕಮಗಳೂರಿಗೆ ಹೋಗ್ಬೋದು ಇದೇ ಪೆಟ್ರೋಲಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನೋಡಿದ್ರೆ ಭಯ ಆಗ್ತಿದೆ. ಫ್ಯೂಯಲ್ ನೋಡಿ ಅಲ್ಲಿ, ಇಫ್ ಇನ್ ಕೇಸ್ ಖಾಲಿ ಆಗಿಬಿಟ್ರೆ ಭಾಳ ಫಾಲ್ಸ್ ಆಗಿಬಿಡ್ತೀನಿ. ಅದಕ್ಕೆ ಸಹವಾಸ ಬೇಡ ಅಂತ ಹೇಳ್ಬಿಟ್ಟು 100-200 ರುಪೀಸಿನ ಫ್ಯೂಯಲ್ ಹಾಕ್ಸ್ಕೊಬಿಡ್ತೀನಿ. ಮತ್ತು ಯಾರು ಬರ್ತಾರೆ ಇಲ್ಲಿ ತಳ್ಳೋಕ್ಕೆ ಮಾಡೋಕ್ಕೆ ಪೆಟ್ರೋಲ್ ತರೋಕ್ಕೆ, ಭಾಳ ಫಾಲ್ಸಲ್ಲಿ ಸಿಗಾಕೊಬಿಡ್ತೀನಿ ಆಮೇಲೆ. ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ಬಿಡೋಣ ಫ್ಯೂಯಲ್. ಮೇ ಬಿ ಸಾಕಾಗಲ್ಲ, ಮಧ್ಯದಲ್ಲಿ ಎಲ್ಲಾದರೂ ಅಂತ ನಿಲ್ಲೋದು ಗ್ಯಾರಂಟಿ. ಅದಕ್ಕೆ ರಿಸ್ಕೇ ಬೇಡ, ಹಾಕ್ಸ್ಬಿಡೋಣ ಪೆಟ್ರೋಲ್. ಚಾಲೆಂಜ್ ಮಾಡೋಣ ಅಂತಿದ್ದೆ. ನನ್ನ ಜೊತೆ ಯಾರಾದರೂ ಒಬ್ಬರು ಇದ್ದಿದ್ರೆ ಏನಾದರೂ ಮಾಡುವೆ. ಒಬ್ಬನ ಕೈಯಲ್ಲಿ ಕಷ್ಟ ಇದೆ, ಚಾಲೆಂಜ್ ಫೇಲ್ ಆಗುತ್ತೆ. ಫೆಲ್ಟ್ ವೆರಿ ಬ್ಯಾಡ್. ಒಂದೊಳ್ಳೆ ಚಾಲೆಂಜ್ ಜೊತೆ ಸದ್ದಿದ್ರಲ್ಲಿ ಒಂದು ಯೂಟ್ಯೂಬಲ್ಲಿ ಬರ್ತೀನಿ ನೋಡಿ, ಒಳ್ಳೆ ಚಾಲೆಂಜ್ ಜೊತೆ ನೋಡೋಣ. ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂಕಿಂದ ಹೊರಟೆ. ಯಾಕೆ ರಿಸ್ಕ್ ತೊಗೊಳೋದು ಅಲ್ವಾ, ಒಬ್ಬನೇ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು. ನಾನೇನು ಕಷ್ಟದ ಕಾಯಿದೆ. ಇಲ್ಲೇ BPCL ಇತ್ತು, ಆ ಪೆಟ್ರೋಲ್ ಬಂಕಲ್ಲಿ ತುಂಬ ಹೊತ್ತು ಕಾಯ್ದೆ ನಾನು. ಫುಲ್ ಖಾಲಿ ಇದೆ ಇಲ್ಲಿ. ಶಿಟ್ ಮ್ಯಾನ್, ಸುಮ್ಮನೆ ಕಾದಿದ್ದಾಯ್ತು ಅಲ್ಲಿ ಎಷ್ಟೊತ್ತು. ಯಾರೋ ಕಾಲ್ ಮಾಡ್ತವ್ರೆ, ನೋಡೋಣ. ನಮ್ಮ ಮಮ್ಮಿ. ನಂದು ಇಲ್ಲಿ ಕಾಲ್ ಸಿಗೋಲ್ಲ, ಮಾಮೂಲಿ ಕಾಲ್ ಮಾಡ್ಬೇಕು ನಮ್ಮ ಮಮ್ಮಿಗೆ. ತಡೀರಿ. ಯಶಸ್ಸಿಗೆ ಗೋಡನ್ ಹತ್ರನೇ ಬರೋಕ್ಕೆ ಹೇಳಿದ್ದೀನಿ. ಲೈಕ್ ನೀನು ಅಲ್ಲೇ ಬಾ ಅಂತ ಹೇಳಿದೆ. ಮತ್ತು ಗೋಡನ್ ಕ್ಲೋಸ್ ಆಗಿಬಿಟ್ರೆ ಕಷ್ಟ, ಗ್ಯಾಸ್ ಬೇಕೇ ಬೇಕು ಹೋಮ್ ಸ್ಟೇಗೆ. ಅದಕ್ಕೆ ನಾನು ಗೋಡನ್ ಹತ್ರ ಇರ್ತೀನಿ. ಅಷ್ಟೊತ್ತಿಗೆ ಯಶಸ್ ಬರ್ತಾನೆ. ಸದ್ಯಕ್ಕೆ ಇದು ಪ್ಲ್ಯಾನ್ ಇರೋದೀಗ.
ಆ್ಯಕ್ಚುಲಿ ಇಬ್ಬರು ಕಾರಲ್ಲಿ ಹೋಗೋಣ, 800 ಕಾರ್ನ ನಿಲ್ಲಿಸ್ಬಿಟ್ಟು ಬರೋಣ ಅಂತ ಏನೇನೋ ಪ್ಲ್ಯಾನ್ ಹಾಕಿದ್ವಿ. ಬಟ್ ದೆನ್ ಅಲ್ಲಿ ಒಂಚೂರು ಇದು ಮಾಡಬೇಕು, ಏನು ಹೇಳಿ, ಇವತ್ತು ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಆರ್ದೇ ಹೋಮ್ ಸ್ಟೇಲಿ. ಅದು ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸ್ಬೇಕು ಇವೆಂಟ್ ಮ್ಯಾನೇಜರ್ಸಿಗೆ. ಹಾಗಾಗಿ ಅಲ್ಲಿ ಅವ್ರಿಗೆ ಕೊಡಬೇಕು ಥಿಂಗ್ಸ್. ಅದಕ್ಕೆ ನಾನು ಅಲ್ಲಿ ಕೊಟ್ಬಿಟ್ಟು ಮತ್ತೆ ಬರೋದೆಲ್ಲ ಕಾರಲ್ಲಿ ತಿರುಗಾಡೋದು ಹಿಂಸೆ. ಅದಕ್ಕೆ ಸ್ಕೂಟಿ ತೊಗೊಂಡು ಟೌನಿಗೆ ಬಂದುಬಿಡು, ಈ ಕಾರಲ್ಲಿ ನಿಲ್ಲಿಸ್ಬಿಡ್ತೀನಿ ಬಸ್ ಸ್ಟ್ಯಾಂಡ್ ಎದುರುಗಡೆ. ದೆನ್ ಸ್ಕೂಟಿ ತೊಗೊಂಡ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಮನೆಗೆ ವಾಪಸ್ ಬರೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ. ಆಯಿತು ಅಂದೇನೆ, ನೋಡೋಣ. ಕಾರ್ ಪಾರ್ಕ್ ಮಾಡಾಯಿತು. ಹಾಂ, ನಿಲ್ಲಿಸು. ಇನ್ನು ಸ್ವಲ್ಪ ಚಿಪ್ಸ್ ಮತ್ತು ಮಿಕ್ಸ್ಚರ್ ತೊಗೋಬೇಕು ಗೆಸ್ಟಿಗೆ. ಅದನ್ನು ತೊಗೊಂಡ್ಬಿಟ್ಟು ಸೀದಾ ನಮ್ಮ ಪಯಣ ಅಲ್ಲಿ ಇವೆಂಟ್ ಮ್ಯಾನೇಜರ್ಸಿಗೆ ಕೊಟ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತೀನಿ. ಎಷ್ಟಷ್ಟು ಡ್ರಾಪ್ ಮಾಡ್ತಾನೆ ನಮ್ಮ ಮನೆಗೆ ಹೋಗೋಕ್ಕೆ. ಕೇಳೋಣ, ಕಾರ್ಡ್ ತಂದಿಲ್ಲ, ಇಲ್ಲಾಂದ್ರೆ ರುಜುಬೋದಿತ್ತು. ಕೇಳ್ಬಿಟ್ಟು ಹೋದ್ರೆ ಒಂಥರ ಆಗುತ್ತಾ ಅಂತ. ಹಾಂ, ಕೇಳ್ಬಿಟ್ಟು ಹೋದ್ರೆ ಒಂಥರ ಆಗುತ್ತೆ. ಕಾರ್ಡ್ ತಂದರೆ ಉಜ್ಜಾಕ್ ಬಿಸಾಡುವ. ಯಾವ ಕಾರ್ಡು? ಕ್ರೆಡಿಟ್ ಕಾರ್ಡ್. ನಮ್ಮ ಅಪ್ಪನ ಕೆನರಾ 12,000 ಲಿಮಿಟ್ ಇದೆ. ಮೊನ್ನೆ ಕಟ್ಟೋದು 1,000. ಅವರಿಗೆ ಯಾರಿಗೆ ಕೊಡಬೇಕಿತ್ತು ಅದನ್ನೆಲ್ಲ ಕೊಟ್ಟು ಬಂದೆ. ಅವ್ರು ಹೋಗ್ಬಿಟ್ಟು ಅಲ್ಲಿ ಡೆಕೋರೇಷನ್ ಮಾಡ್ತಾರಂತೆ. ಜಸ್ಟ್ ನಾನೀಗ ಒಂದು ಲೈಕ್ ದಿಲ್ ಪಸಂದ್ ತಿನ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಅದ್ರ ಜೊತೆಗೆ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಕೂಡ ಪ್ರಿಂಟ್ ಮಾಡೋಕೆ ಕೊಟ್ಟಿದ್ವಿ ಪೆಟ್ರೋಲ್ ಬಂಕಿಂದು. ಬಂಕ್ ನಂದಲ್ಲ, ಆದರೆ ತಲೆ ಕೆಡಿಸ್ಕೋಬೇಡಿ, ನಾವು ಅಷ್ಟೆಲ್ಲ ಶ್ರೀಮಂತರಾಗಿಲ್ಲ ಇನ್ನು. ಶ್ರೀಮಂತರಾದಾಗ ನಿಮಗೂ ತೋರಿಸ್ತೀನಿ ಬಂಕಿನ ಬಂಕ್ ಇಟ್ಬಿಟ್ಟು ಶ್ರೀಮಂತ ಆದರೆ. ಅದಕ್ಕೆ ಅಲ್ಲಿ ದಿಲ್ ಪಸಂದ್ ತಿಂದ್ಬಿಟ್ಟು ನೆಕ್ಸ್ಟು ಬಂಕಿಂದು ಕಾರ್ಡ್ ಇಸ್ಕೊಂಡ್ಬಿಟ್ಟು ಸಚಿನ್ ಕಾರ್ ಏನೋ ಪೊಲ್ಯೂಷನ್ ಮಾಡಿಸ್ಬೇಕಂದ್ರೆ ಮಾಡಿಸ್ಕೊಬರ್ತೀವಿ ಹೋಗಿ. ಪೊಲ್ಯೂಷನ್ ಮಾಡ್ತಾ ಇದೆ ಅಂತ ಯಶಸ್ಸಿಗೆ ಒಂದು ಚಾಲೆಂಜ್ ಕೊಡ್ತಾಯಿದ್ದೀನಿ. ಈ ಚರಂಡಿ ಹೊಡೋಕ್ಕೆ 6 hours ಇದ್ದರೆ 5,000 ಕೊಡ್ತೀನಿ ಅಂತೀನಿ. 50,000 ನಾನು ಬಾಡಿ ಮಾರಬೇಕಷ್ಟೇ. 50,000 ಕೊಡಬೇಕಂದ್ರೆ ಕಿಡ್ನಿ ಮಾರೋದು ಜಾಸ್ತಿ ಬರುತ್ತೆ, ಕಿಡ್ನಿ ಎಲ್ಲ ಮಾರಲ್ಲ. ಕಿಡ್ನಿ ಮಾರಿ 50,000 ನನಗೆ ಸಚಿನ್ ಮೆಜೆಸ್ಟಿಕಲ್ಲಿ ಸೇಲ್ ಮಾಡ್ತೀನಿ. ಹೈಲೈಟ್ಸಲ್ಲಿ ಹಾಕ್ತೀನಿ, ನಿಮ್ಮ ಅಮ್ಮ ನೋಡುತ್ತೆ ತಡಿ. ಅದೇ ನೀನು ಎಸ್ ಕೆಲಸ ಮಾಡು, ಬಗ್ಗು ಕೆಲಸ ಮಾಡ್ರು. ಚೆನ್ನಾಗಿ ಕೆಲಸ ಮಾಡ್ರಪ್ಪ. ಸಚಿನ್ ಅದನ್ನ ಹಾಕ್ಲೇಬೇಕು. ಇಲ್ಲ ಅದೆಲ್ಲ ಹಾಕಲ್ಲ. ಕೆಲಸ ಮಾಡು ನೀಟಾಗಿ. ಅವತ್ತು ಹಾಕಿದ ಕವರ ಇದು? ಹಾಂ, ನಿಜವಾಗ್ಲು ಮುರಿದಾಕ್ಬಿಡೋ ಅತ್ಲಾಗೆ ಮಗ ಋತ್ವಿಕ್ ಅವ್ರಿಗೆ ಬೆಸ್ಟ್ ಐಡಿಯಾ. ಹಾಂ, ಏನಂತೀಯ? ಈಗ ಯಾರ ಬೇರೆ ಪೆಟ್ರೋಲ್ ಇವ್ರು ಇಥ ಫ್ಯೂಲ್ ಅಲ್ಲಿ ಹಾಕಿಸ್ತಿದ್ರು, ಈಗ ಬಂದು ಇಲ್ಲಿ ಹಾಕಿಸ್ತವ್ರ ಅಂತ ಈಗ ಆಯ್ತು. ಬಟ್ಟೆ ಕೊಡಿಸ್ತಾನೆ. ಏನು ಬಟ್ಟೆ? ಸಿಂಥೆಟಿಕ್ ಬಟ್ಟೆ. ಸುದ್ದಿ ನಿಂದು ಕಳೆದೋಗಿದೆ ಅಂತಲ್ಲ. ಲೋ, ಹೋಗೋಕ್ಕಿಂತ ಜಾಸ್ತಿ ಭಕ್ತದಿನೇ ಜಾಸ್ತಿ ಆಗ್ತಿದೆ ಕಣ. ಗೊತ್ತಾಯ್ತು ಎಲ್ಲಿ ಪ್ರಿಂಟ್ ಹಾಕ್ಸೋದು? ಎಲ್ಲಿ ಹೇಳು ನಿನ್ನ ಮನ್ಸೊಳಗೆ. ಹಾಂ, ಪ್ರಿಂಟ್ ಹಾಕ್ಸಿ ಎಲ್ಲ ಕಡೆ ಅಂಟಿಸ್ಬಿಡೋಣ. ಈ ಗೋಡೆ ವಾಲು ಇಲ್ಲ, ಫಸ್ಟು ಸಚಿನ್ ಕಾರ್ ಫುಲ್ ಅನ್ಸ್ಬಿಡೋಣ. ಡೋರಿಗೆ 4, ಮುಂದ್ಗಡೆ ಡೋರಿಗೆ 4, ಹಿಂದ್ಗಡೆ ಡೋರಿಗೆ 4, ಟಾಪ್ ಅಂತೂ ಫುಲ್ಲು. ಹೋಗೋ. ಓಹ್, ಥ್ಯಾಂಕ್ಸ್ ಯಶಸ್. ರೆಕಾರ್ಡ್ ಮಾಡೋ ಅಂತ ಬಿಟ್ಟಿಲ್ಲ ಯಶಸ್. ನನಗೆ ಫ್ರೆಂಡ್ ಸೀಟಿಗೆ ಬಿಟ್ಟ. ಈ ಕ್ಲಿಪ್ ಕಳಿಸಲ್ಲ ನಿನಗೆ ಯಶಸ್, ಇದ್ರ ಬೇಡ. ಈಗ ರೆಕಾರ್ಡ್ ಮಾಡೋದು. ಏಯ್, ಕಾಪಿರೈಟ್. ಏಯ್ ನನ್ನ ಜೊತೆ ಬಂದಾಗ ನೀವು ಸಾಂಗ್ ಹಾಕ್ಬಾರ್ದು, ಬಿಕಾಸ್ ಯುವರ್ ಚಾಕ್ಲೇಟ್ ಬಾಯ್. ಸೆಕ್ಸಿ ಸಚಿನ್ ಇಸ್ ಬ್ಯಾಕ್ ಆನ್ ಡ್ರೈವಿಂಗ್ ಸೀಟ್. ಸೆಕ್ಸಿ ಸಚಿನ್, ಸೀಟ್ ಬೆಲ್ಟ್ ಹಾಕೋ. ನಾನು ನೀಟಾಗಿ ಕಾರ್ ವಾಶ್ ಎಲ್ಲ ಮಾಡಿ ನಿಲ್ಸೇನೆ. ಈಗೇನು ಮಾಡ್ತೀವಿ ಗೊತ್ತಾ, ಬೆಂಗಳೂರು ಹೋಗಿ ಬಂದಾದ್ಮೇಲೆ ಗುಂಜು ತಗೊಂಬಂದು ರಿನ್ ಸೋಪ್ ಹಾಕಿ ಫುಲ್ಲು ಗಸ ಉಜ್ಜಾಗ್ಬಿಡೋದೆ. ನೀಟಾಗಿ ವಾಶ್ ಮಾಡಿಕೊಡ್ತೀವಿ ಸಚಿನ. ನೀನು ನಿಲ್ಸ್ದಾಗ ಹೆಂಗಿತ್ತು ಹಂಗೆ ನಿಲ್ಸ್ಕೊಡ್ತೀವಿ ಕಾರ್ ವಾಪಸ್. ಇಲ್ಲ, ಒಂದು ಕೆಲಸ ಮಾಡೋಣ. ಬ್ರಷ್ ಐತೆ, ವಿಮ್ ಸೋಪ್ ತಗೊಂಬಂದು. ಹಾಂ, ಅದೇ ಅದನ್ನೇ ಹಾಕ್ಬಿಡ. ನಮ್ಮ ಪಾತ್ರೆ ತೊಳೆಯೋದು ಅದು ಇದು ಬರುತ್ತಲ್ಲ ಮೆಟಲಿಂದು, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಏನು
ನಾರಂತ ನೋಡಿ ಇದ್ರದ್ದು ಅದು ಬೇಡ ಅದು ಬೇಡ, ಅದು ಸ್ಟೀಲಿಂದ ಬೇಕು ನಮಗೆ. ಸ್ಟೀಲಲ್ಲಿ ಚೆನ್ನಾಗಿ ಹೋಗುತ್ತೆ ಕಸ, ಎಲ್ಲ ಕಿತ್ಕೊಂಡು ಬರುತ್ತೆ. ಎಲ್ಲ ಅಂದರೆ ಎಲ್ಲ ಕಿತ್ಕೊಂಡು ಬರುತ್ತೆ, ಮಜಾ ಬರುತ್ತೆ ನಮಗೆ ಅವಾಗ. ಏನು ಗೊತ್ತಾ, ನಾವು ಇದೇ ಸ್ಕೂಲಲ್ಲಿ ಓದಿದ್ದು ಸೆಂಟ್ ಜೋಸೆಫಲ್ಲಿ. ಹುಡುಗರೆಲ್ಲ ಆರಾಮಾಗಿ ಸೈಕಲ್ ಹೊಡ್ಕೊಂಡು ಬರ್ತಾವ್ರೆ. ನಾವು ಹಿಂಗೆ ಯಶಸ್ಸಿನೊಂದು ಸೈಕಲ್ ಇತ್ತು, ಅದ್ರ ಮೇಲೆ ನಾನು ಬ್ಯಾಡ್ಮಿಂಟನ್ ಕಿಟ್ ಹಾಕಿ ಇಬ್ಬರು ಡಬಲ್ಸ್. ಈ ರೋಡ್ ನೀವು ನೋಡ್ತಿದ್ದೀರಲ್ಲ, ಇದು ಒಂದು ರೋಡ್ ಸೇರಿದ್ರೆ ಹೋಗೋದು ಬರೋದು ಒಂದು ರೋಡ್. ಅವಾಗ ಈ ಥರ ದೊಡ್ಡ ರೋಡ್ ಇರಲಿಲ್ಲ. ಪರ್ಪಲ್ ಕಲರ್ ಗಾಡಿ ಸೈಕಲ್ ಬೇರೆ, ಬ್ಲೂ ಸ್ಟ್ರೀಟ್ ರೇಸರ್. ಅದು ಮುಂದೆ ಹೋಗ್ತಿರ್ಲಿಲ್ಲ. ಯಶಸ್ ಬಿಡ್ತಾರೆ, ಕೂರು ಮಗ ನಾನು ಹೊಡಿತೀನಿ ಮಗ. ಅಲ್ಲಿ ಅಷ್ಟು ಅದಕ್ಕಿಂತ ತ್ರಿಬಲ್ ಅಪ್ ಇತ್ತು APMC ಹತ್ರ. ಕೂರು ಮಗ, ಗುಂಡಿ ರೋಡು ಫುಲ್ಲು, ಕೂರು ಮಗ ತೊಡಿತೀನಿ ಮಗ ಅಂತ ನನಗೂ ಇಳಿಸ್ತಿರ್ಲಿಲ್ಲ. ಹಂಗೆ ಹೊಡ್ಕೊಂಡು ಹೋಗ್ತಿದ್ದ, ರಚ್ಚಿಗೆ ಹೊಡ್ಕೊಂಡು ಹೋಗ್ತಿದ್ದ. ಸಖತ್ತಾಗಿ ಹೋಗ್ತಾ ಇದ್ವಿ. ಒಂದು ಸಾಮಾನಿತ್ತು. ಎಮಿಷನ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಯಶಸ್ ನೀನೇ ಎಮಿಷನ್ ಮಾಡು, ಕಾಸು ಉಳ್ಸೋಣ. ನನ್ನ ಬಾಯೊಳಗೆ ಪೈಪ್ ಹಾಕಿ ಊದ್ತೀನಿ. ಬೇಡ ಸಚಿನ, ನೀನು ಓದಿದ್ರೆ ಒಳ್ಳೆ ಗಾಳಿ ಬರುತ್ತೆ. ಎಮಿಷನ್ ಮಾಡ್ಸೋಕ್ಕಿಂತ ಜಾಸ್ತಿ ಬಗ್ಚೋದಿನೇ ಜಾಸ್ತಿ ಆಗ್ತಾಯಿದೆ ಇಲ್ಲಿ. ಇಲ್ವಾ? ಎಲ್ಲರ ಹತ್ರ ವಸೂಲಿ ಮಾಡಿಸ್ಕೊ ಹೇಳ್ತೀನಿ, ಬಿಡ್ಬೇಡ. 5 ಜನ ಏನತ್ರ ಜಾಸ್ತಿ ಇಸ್ಕೊ. ಯಾಕೆ? ಕಣ ನಿಂದೆಲ್ಲ ಕಾರ್ ಪ್ಲಾನ್ ಈಗ ಕನೆಕ್ಟ್ ಆಯ್ತು. ಇಲ್ಲ, ಅದು ಕ್ಯಾಮ್ರಾ ಬೇಕಂದ್ರೆ ಕಣ. DJ ಅಯ್ಯಮ್ಮ, ಅದು DJ ಪಯ್ಯ ಹೆಂಗೆ ಬರುತ್ತೆ? ಕೇಳಿದ ಕ್ವಶನ್ ಇನ್ನೀಗ ಕೇಳೋಣ. ಏನು ಹೇಳ್ತಾರೆ ನೋಡೋಣ. ಇದೇನಕ್ಕೆ ಹಾಕಿದ್ದಾರೆ ಎದುರುಗಡೆ? ಎಲ್ಲಿ ಏನು ಅದು ಪಟ್ಟಿ ಎಲ್ಲಿ ಪಟ್ಟಿ ನಿನ್ನ ಕಾರ್ ಎದುರುಗಡೆ ಇಲ್ವೇನೋ? ಕುಲ್ಡಾ ಇತ್ತಬೇಕು ಗಮ್ ಟೈಪ್ ಅದು ಹಾಕೋಣಪ್ಪ. ಅದು ಹೇಳು ಈಗ. ಎಂತ ಪಟ್ಟಿ ಮುಂದ್ಗಡೆ ರೋಡ್ ಮೇಲೆ ಹಾಕಿಲ್ವಾ? ಅಲ್ಲಿ ಎಲ್ಲಿ? ಅಲ್ಲೋ ನಿನ್ನ ಎದುರುಗಡೆನೋ. ಅವನಿಗೆ ಗೊತ್ತಿಲ್ಲ ಮಜಾ, ನಾಟಕ ಮಾಡ್ತೇನೆ ಈ ಥರ. ಸಚಿನ ಪಾಪಗಣ, ನಿನ್ಗಿಂತ ಮುಂಚೆ ಬಂದವರು ನಿಂಗೋಸ್ಕರ ಕಾಯ್ತಿದ್ರು. ಓ ಪಾಪ. ನಾನು ಅವರು ಸುಮ್ಮನೆ ಆದ್ರಲ್ಲ, ಇಲ್ಲೇ ಎಲ್ಲ ಆಟ ಆಡ್ತಿರ್ಬೇಕು ಅವರು ಅನ್ಕೊಂಡು. ನಾನು ಇಲ್ಲಿನವ್ರು ಅನ್ಕೊಂಡೆ. ಹೇಳು ಸಚಿನ್, ಅದೇನಕ್ಕಿತ್ತು? ಯಾವ್ದು ಇದಾ? ಏನು ಕೇಳು ಹೋಗಿ. ಗಾಡಿಲಿ ಹೇಳ್ತಿರೋದು. ಬಾಲ್ ಟೆನ್ನಿಸ್ ಬಾಲು. ಕ್ಯಾಪ್ಚರ್ ಸ್ಟುಡಿಯೋಸಿಗೆ ನಾನು ಬಂದಿದ್ದೀನಿ ಆಲ್ರೆಡಿ. ಲೈಕ್ ಲೈವ್ ಅನೌನ್ಸ್ಮೆಂಟ್ ಇತ್ತಲ್ಲ ಇವತ್ತು, ಫೋಟೋಶೂಟ್ ವಿನ್ನರ್ ಇದ್ದು ಅನೌನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ಶೂಟ್ ನಡೀತಾ ಇದೆ, ಲೈಕ್ ಒಂದು ಬೇಬಿ ಆ್ಯಂಡ್ ಎವ್ರಿಥಿಂಗ್ ದೇ ಆರ್ ಶೂಟಿಂಗ್. ಆ್ಯಂಡ್ ಸ್ವಲ್ಪ ಡಿಲೇ ಇರುತ್ತೆ ಈ ರೀಸನ್ನಿಗೋಸ್ಕರ. 6ಗೆ ಹೇಳಿದ್ದೆ ಆ್ಯಕ್ಚುಲಿ. ಒಂದು 6:37 ಅಷ್ಟೊತ್ತಿಗೆ ಲೈವ್ ಬರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಅನೌನ್ಸ್ ಮಾಡ್ತೀವಿ ವಿನ್ನರ್ನ. ಯಾರೋ ಕಮೆಂಟ್ ಮಾಡಿದರು, ಇಲ್ಲಿ ತನಕ ಯಾವುದು ನೀವು ಗಿವ್ ಅವೇ ಕೊಡಲೇ ಇಲ್ಲ ಅಂತ. ಇವತ್ತು ಮಾರ್ನಿಂಗ್ ಒಂದು 100 ರೂಪೀಸ್ ಗಿವ್ ಅವೇ ಮಾಡಿದ್ದೀನಿ. ದೆನ್ ಫೋಟೋಶೂಟ್ ವಿನ್ನರ್ನ ಅನೌನ್ಸ್ ಮಾಡ್ತಾಯಿದ್ದೀನಿ. ದೆನ್ ಬ್ರೀವ್ಸ್ ಆ್ಯಂಡ್ ಸ್ಟೋರೀಸ್ ಈ ವೀಕಲ್ಲಿ ಮೇ ಬಿ ಫ್ರೈಡೇ ಮಾಡ್ತೀವಿ. ಫ್ರೈಡೇ ವಿನ್ನರ್ನ ಅನೌನ್ಸ್ ಮಾಡ್ತೀವಿ. ಲೈಕ್ ಪ್ರತಿಯೊಂದು ಗಿವ್ ಅವೇದು ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೆಗ್ಯುಲೇಷನ್ಸ್ ಮೂಲಕ ನಾವು ಫಾಲೋ ಮಾಡಿಕೊಂಡು ಆ್ಯಂಡ್ ಗಿವ್ ಅವೇ ಮಾಡಬೇಕಾಗುತ್ತೆ. ಲೈಕ್ ಈ ಥರ ತುಂಬ ಜನ ಕಮೆಂಟ್ ಮಾಡ್ತೀರಾ, ಬಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಾನು, ಈ ಥರ ಟರ್ಮ್ಸ್ ಇರುತ್ತೆ ಅಂತ. ಟರ್ಮ್ಸ್ ಬೇಸಿಸ್ ಮೇಲೆ ನಾವು ಮಾಡಬೇಕಾಗುತ್ತೆ. ಸುಮ್ಮನೆ ಬಂದುಬಿಟ್ಟು ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ನಮ್ಮ ಜೊತೆ ಕೊಲ್ಯಾಬ್ ಆದವ್ರದ್ದು ಸ್ವಲ್ಪ ಟರ್ಮ್ಸ್ ಇರುತ್ತೆ. ಆನ್ ದಿ ಬೇಸಿಸ್ ಆಫ್ ದಟ್ ನಾವು ಗಿವ್ ಅವೇನ ಅನೌನ್ಸ್ ಮಾಡೋದು. ಈಗ ನೋಡಿ ಅಲ್ಲಿ ಶೂಟ್ ಆಗ್ತಾಯಿದೆ. ಆ ಶೂಟ್ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿತಿನ್ ಇನ್ನೊಂದು 30-45 ಮಿನಿಟ್ಸಲ್ಲಿ ಅದು ಕೂಡ ಮುಗಿಯುತ್ತೆ. ಆ್ಯಂಡ್ ದೆನ್ ವಿ ವಿಲ್ ಅನೌನ್ಸ್ ದಿ ಗಿವ್ ಅವೇ ಇನ್ ಲೈವ್ ಸ್ಟ್ರೀಮ್ ಇಟ್ ಸೆಲ್ಫ್. ಮೊದಲೇ ಅನೌನ್ಸ್ ಮಾಡಿ ಇದು ಮಾಡಿ ಏನೂ ಮಾಡಲ್ಲ, ಲೈವಲ್ಲಿ ಅನೌನ್ಸ್ ಮಾಡಿ ಅದನ್ನು ಹೈಲೈಟ್ಸಿಗೆ ಹಾಕ್ತೀವಿ. ಇಫ್ ಇನ್ ಕೇಸ್ ಯಾರಾದರೂ ಫೇಕ್ ಅಂತ ಹೇಳಿದ್ರೆ ಹೈಲೈಟ್ಸಲ್ಲಿ ಪ್ರೂಫ್ ಇರುತ್ತೆ. ನಾವು ಯಾವುದು ಲೈಕ್ ಫಿಕ್ಸ್ ಮಾಡಿ ಯಾವುದೂ ಆಗಿರಲ್ಲ, ಎಲ್ಲ ಹೈಲೈಟ್ಸಲ್ಲೇ ಲೈವ್ ಇರುತ್ತೆ. ಬೇಬಿ ಶೂಟ್ ನಡೀತಾ ಇದೆ. ಫುಲ್ ಪಾಪು ಹೇಳ್ದಂಗೆ ಕೇಳ್ತಾ ಇದೆ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತಾ ಇದೆ. ಎಷ್ಟು ಖುಷಿ ಆಗುತ್ತಲ್ಲ, ಹೇಳ್ದಂಗೆ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ದರ್ಶನ್ ಬ್ರೋ ಫುಲ್ಲು ಫೋಟೋಶೂಟಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ನೋಡು, ಇಲ್ಲಿ ಸಣ್ಣ ಕ್ಯಾಮ್ರಾ ನೋಡಿಲಿ, ನಿನಗೆ ಇದು ಕೊಡ್ತೀನಿ ನೋಡಿಲಿ. ಮೈಕ್ ಕೊಡ್ತೀನಿ ನಿನಗೆ. ಮೈಕ್ ಕೊಡ್ತೀನಿ. ಮೈಕ್
ಸಣ್ಣ ಕ್ಯಾಮ್ರಾ ಬಿತ್ತು ಪಾಪ. ಮೈಕ್ ಕೊಡ್ತೀನಿ, ನೀನು ಮಾತಾಡುವಂತೆ, ಮಾತಾಡಿದೆಲ್ಲ ಬರುತ್ತೆ. ನಾವು ಈ ಕಡೆ ಆ್ಯಂಗಲಿಗೆ ಬಂದ್ವಿ, ಆ ಕಡೆ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅನ್ಸುತ್ತೆ, ಅದಕ್ಕೆ ನಾವು ಈ ಕಡೆ ಬಂದ್ವಿ. ದೊಡ್ಡವ್ರು ಫೋಟೋಶೂಟ್ ಮಾಡೋದೆಲ್ಲ ಟಾಸ್ಕ್ ಇರೋದು, ಸಣ್ಣ ಮಕ್ಕಳಿಗೆ ಹ್ಯಾಂಡಲ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋದು ಟಾಸ್ಕ್. ಅಂದರೆ ಲಾಂಗ್ ಹೋಲ್ಡ್ ಮಾಡ್ತೀವಿ, ಲಾಂಗ್ ಅಂದರೆ ಅದೇ ಒಂದು 50 ವ್ಯೂವರ್ಸ್ ಆಗೋ ತನಕ. ನೋಡೋಣ ಯಾರು ಫೈನಲಿ ವಿ ಆರ್ ಲೈವ್ ಇನ್ ಇನ್ಸ್ಟಾಗ್ರಾಮ್ ಗಿವ್ ಅವೇನ ಅನೌನ್ಸ್ ಮಾಡ್ತಾಯಿದ್ದೀವಿ. ನಾನು ಮತ್ತು ಕ್ಯಾಪ್ಚರ್ ಸ್ಟುಡಿಯೋಸ್ ದರ್ಶನ್ ಅವರು ಜೊತೆಗೆ ಇದ್ದೀವಿ. 6ಗೆ ಅನೌನ್ಸ್ ಮಾಡಬೇಕಿತ್ತು, ಲೇಟ್ ಆಯಿತು. ಎಲ್ಲ ಈಗ ಜಾಯ್ನ್ ಆಗ್ತಾಯಿದ್ದಾರೆ. ತನ್ವಿಕಾ, ಈಶ್ವರ್, ಹಾಯ್ ಎಲ್ಲರಿಗೂ ಹಾಯ್, ಗುಡ್ ಈವ್ನಿಂಗ್. ಸಾರಿ, ತುಂಬ ಸಾರಿ ಬ್ರೋ, ಪಪ್ಪಿ ಮೇಲೆ ಪಪ್ಪಿ ಕೊಡ್ತಾರೆ ಎಲ್ಲರಿಗೂ. ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ಎಲ್ಲ ಜಾಯ್ನ್ ಆಗಿ ಅಟ್ಲೀಸ್ಟ್ ಒಂದು 50 ವ್ಯೂವರ್ಸ್ ಆಗಲಿ, ಆಮೇಲೆ ಅನೌನ್ಸ್ ಮಾಡೋಣ. ಅದಕ್ಕೂ ಒಂದು ವ್ಯಾಲ್ಯೂಡ್ ಇರುತ್ತೆ. ಜ್ಯೋತಿ ವಸಂತ್ ಬ್ರೋ, 900 ಕಮೆಂಟ್ಸ್, ಏನು ಅನಿಸ್ತಾ ಇದೆ? 900 ಕಮೆಂಟ್ಸು, ಅದರಲ್ಲಿ ಆ ಲಕ್ಕಿಯ ಪರ್ಸನ್ ಯಾರು ಒಂದು ಪರ್ಸನ್ ಯಾರು ಅಂತ ಗೊತ್ತಿಲ್ಲ. ಆಯ್ ಮಗ, ಯಾರು ಬ್ರೋ ಇದು? ಹೌ ಆರ್ ಯು? ಹಾಯ್ ಬ್ರೋ, ಹೌ ಆರ್ ಯು ಆ್ಯಂಡ್ ಹೂ ಆರ್ ಯು ಬ್ರೋ? ಬ್ರೋ ಕಂಟೆಂಟ್ ಮೇಲೆ ಕಂಟೆಂಟ್ ಕೊಡ್ತೀಯಾರ. ಈಗ ಇಲ್ಲಿ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಕೂಡ ಲೈವ್ ಮಾಡ್ತಾ ಇದ್ದೀವಿ, ಯೂಟ್ಯೂಬಿಗೆ ವಿಡಿಯೋ ಹಾಕಬೇಕಲ್ಲ. ಅಲ್ಲಿ ಬ್ರೋ ಲೈವ್ ನೋಡ್ತಾರೆ, ಅಲ್ಲಿ ಕೂತ್ಕೊಂಡು. ಯಾರು ಇರ್ಬೋದು? ಏಮಾ 701, ಹಾಯ್ ಬ್ರೋ, ಹಾಯ್, ಹಲೋ ಬ್ರೋ. ಆ್ಯಡ್ ಹಾಕೊಂಡಿದ್ದಾರೆ, ಅದಕ್ಕೆ ಕಾಣ್ತಾ ಇಲ್ಲ ಬ್ರೋ. ಹೋಗ್ಲಿ ಬ್ರೋ, 50 ವ್ಯೂವರ್ಸ್ ಆಗೋದು ಡೌಟೇ. 9ಗೆ ಅನೌನ್ಸ್ ಮಾಡಿಬಿಡೋಣ. ಎಕ್ಸಾಕ್ಟ್ 9ಗೆ ಅನೌನ್ಸಾ? ಹಾಂ, 900 ಕಮೆಂಟ್ಸಲ್ಲಿ ಆ ಒಬ್ಬ ಪರ್ಸನ್ ಯಾರು? ನಮ್ಮ ಕನ್ನಡಿಗರಿಗೆ ಅಷ್ಟೊಂದು ತಾಳ್ಮೆ ಇದೆ ಅಂತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಅನಿಸಿಲ್ಲ. ಇನ್ ಕೇಸ್ ಇಲ್ಲ ಬ್ರೋ, 8:55ಗೆ ಅನೌನ್ಸ್ ಮಾಡ್ತೀವಿ. ಓಕೆ, 5 ಮಿನಿಟ್ಸ್ ಬೇಗ ಅನೌನ್ಸ್ ಮಾಡೋಣ ಅಂತಿದ್ದೀರಾ ಈಗ. ಸೋನು, ಹಾಯ್, ಹಲೋ. ಎಲ್ರದ್ದು ಊಟ ಆಯ್ತಾ? ಎಲ್ಲ ಸಿಟ್ಟಾಗಿಬಿಟ್ಟಿದ್ದಾರೆ ಬ್ರೋ ನಮ್ಮ ಮೇಲೆ. 6 ಗಂಟೆಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದು, 9 ಗಂಟೆಗೆ ಬಂದಿದ್ದೀವಿ ಲೈವಿಗೆ ಅಂತ. ಟೈಮ್ ಸೆನ್ಸ್ ಇಲ್ಲ ಅಂತ ಎಲ್ಲ ಅವ್ರು ಶೂಟಲ್ಲಿ ಬ್ಯುಸಿ ಆಗಿದ್ರು. ಆ್ಯಕ್ಚುಲಿ ಶೂಟ್ ಅದು 7ಗೆ. ವರ್ಕ್ ಈಸ್ ವರ್ಷಿಪ್ ಅಂದರೆ ನಾವು ನಿಮಗೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಇವತ್ತಂತ ಹೇಳಿದ್ವಿ, ಇವತ್ತೇ ಡಿಸೈಡ್ ಮಾಡ್ತಿರೋದು. ಆ ಥರ ಆಗಿದ್ರೆ ನೆಕ್ಸ್ಟ್ ಡೇಗೆ ಮಾಡಿಬಿಡ್ತಿದ್ವಿ, ಬಟ್ ಇವತ್ತೇ ಮಾಡಬೇಕನ್ನೋ ರೀಸನ್ಗೆ ಮಾಡ್ತಾಯಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ಪೋಸ್ಟ್ಪೋನ್ ಮಾಡಿಬಿಡ್ತಿದ್ವಿ. ಎಲ್ಲ ಲೈವಲ್ಲೇ ಮಾಡ್ತೀವಿ, ಲೈಕ್ ಲಿಂಕ್ ಎಲ್ಲ ಕಾಪಿ ಮಾಡಿಟ್ಟಿದ್ದೀವಿ. ಅಲ್ಲಿ ಕಾಪಿ ಇನ್ ದ ಸೆನ್ಸ್ ಅಲ್ಲಿ ಕಮೆಂಟ್ ಪಿಕರ್ ಟೂಲಿಗೆ ಹಾಕೋಕ್ಕೆ ಇನ್ನು ಜಸ್ಟ್ 5 ಮಿನಿಟ್ಸಲ್ಲಿ ಯಾರು ಲಕ್ಕಿ ಪರ್ಸನ್ ಯಾರೋ ನಮ್ಮ ಇಂಡೋ ಸ್ಟುಡಿಯೋಗೆ ಬಂದು ಯಾರೋ ಫ್ರೀಯಾಗಿ ಫೋಟೋ ಶೂಟ್ ಮಾಡಿಸ್ಕೊಂತೀರ ಅಂತ. ಪ್ರೊಫೆಷ್ನಲ್ ಆಗೋದು ಫುಲ್ ಕಂಪ್ಲೀಟ್ ಆಗಿ, ಫುಲ್ ಪ್ರೊಫೆಷ್ನಲ್. ಇವ್ರು ಹೇಳ್ದಂಗೆ ಫುಲ್ ಪ್ರೊಫೆಷ್ನಲ್ ಆಗಿ ಫೋಟೋ ಶೂಟ್ ನೋಡಿರ್ಬೋದು. ನಾನು ಆ್ಯಕ್ಚುಲಿ ರೀಲ್ ಹಾಕಿದಾಗ ನಾನು ಫೋಟೋ ಹಾಕಿದ್ದೆ ಸ್ಟೋರಿಯಲ್ಲಿ. ಸೊ ಬ್ರೋ, ಯಾರು ವಿನ್ನರ್ ಅನೌನ್ಸ್ ಮಾಡ್ತೀವಿ. 5 ನಿಮಿಷ ಬ್ರೋ. ಹಾಯ್ ಬ್ರೋ, ವಿಷಯ ಹೈ ಆಚಾರ್ಯ, ಹಾಯ್ ಬ್ರೋ, ಹಲೋ. ಎಲ್ಲ ಆದಷ್ಟು ಕ್ಯಾಪ್ಚರ್ ಸ್ಟುಡಿಯೋಸ್ನ ಶೇರ್ ಮಾಡಿ, ಎಲ್ಲ ಕಡೆ ಸಂಜಯ್ ಟಾಕ್ಸ್ನ ಫಾಲೋ ಮಾಡ್ಕೊಂಡು ಶೇರ್ ಮಾಡಿ. ಆ್ಯಂಡ್ ಏನಾದರೂ ಶೂಟ್ಸ್ ಇದ್ದರೆ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಕಾಂಟ್ಯಾಕ್ಟ್ ಮಾಡಿ, 10% ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಖಂಡಿತ ಮಾಡೋಣ. ಹಾಗಾಗಿ ಎಲ್ಲ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಕ್ಯಾಪ್ಚರ್ ಸ್ಟುಡಿಯೋಸಿಗೆ. ಯಾವುದೇ ಶೂಟ್ ಇದ್ದರೂ, ಮೆಟರ್ನಿಟಿ ಶೂಟ್ ಆಗಲಿ, ಬೇಬಿ ಶೂಟ್ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಯಾವುದೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. 10% ಡಿಸ್ಕೌಂಟ್. ಸಿನಿಮಾ ಆದರೂ ಪರವಾಗಿಲ್ಲ. FX3 ಕ್ಯಾಮ್ರಾ ಇಟ್ಟಿದ್ದಾರೆ, ಸಿನಿಮಾ ಲೈನ್ ಕ್ಯಾಮ್ರಾನೇ ಅದು. ನಿಮಗೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಶಾರ್ಟ್ ಫಿಲಮ್ಸು, ಆಲ್ಬಮ್ ಸಾಂಗು, ಯಾವುದಿದ್ರು ಅಷ್ಟೇ. ಆಮೇಲೆ ಎಡಿಟಿಂಗ್ ವರ್ಕ್ಸ್ ಎಕ್ಸ್ಟ್ರಾ ಇತ್ತಂದರೆ ಹೇಳಿ, ಅದನ್ನು ಮಾಡಿಕೊಡ್ತಾರೆ. ಕಂಪ್ಲೀಟ್ ನಿಮಗೆ ಫೋಟೋಗ್ರಫಿ, ಕಾಂಟೆಂಟ್ ರಿಲೇಟೆಡ್ ಏನೇ ಬೇಕಂದ್ರೂ ಸ್ಟುಡಿಯೋಗೆ ಬಂದುಬಿಟ್ಟರೆ ಸಿಗುತ್ತೆ. ಮತ್ತು ಯಾರಾದರೂ ಬಂದುಬಿಟ್ಟು ರೀಲ್ಸ್ ಮಾಡ್ಕೊಳ್ಳೋಕ್ಕೆ ಥೀಮ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಇದೆ, ಅದನ್ನು ಪ್ರೊವೈಡ್ ಮಾಡಿ. ಇಲ್ಲಿ ಬಂದುಬಿಟ್ಟು ಮಾಡ್ಕೋಬೋದು, ಅದಕ್ಕೂ ಪರ್ಮಿಷನ್ ಇದೆ. ಹಾಗಾಗಿ ಬ್ರೋ, ಇನ್ 4 ಮಿನಿಟ್ಸ್ 4 ಮಿನಿಟ್ಸ್ ಟು ಗೋ ಬ್ರೋ. ಹೂ ಇಸ್ ದ ವಿನ್ನರ್? ನಿಮ್ಮಲ್ಲೇ ಯಾರೋ ಒಬ್ರು ವಿನ್ನರ್ ಆಗಿರ್ತಾರೆ, ಬಟ್ ಏನು ಮಾಡೋದು, ಜಸ್ಟ್ 10 ಜನ ಅಷ್ಟೇ ನೋಡ್ತಿದ್ದೀರಾ. ಆ್ಯಕ್ಚುಲಿ ಇನ್ನೊಂದು ಕಂಡೀಷನ್ ಮಾಡಬೇಕಿತ್ತು, ವಿನ್ನರ್ ಬಂದ್ಬಿಟ್ಟು ಲೈವ್ ಸ್ಟ್ರೀಮ್ ವಾಚ್ ಮಾಡ್ತಾ ಇರ್ಬೇಕಂತ. ಬಟ್ ಇವತ್ತಿಗೆ ತುಂಬ ಇದಾಗ್ಬಿಡೋದು. 6ಗೆ ಬಂದಿದ್ವಿ, ಮತ್ತು 9ಗೆ ಲೈವಿಗೆ ಬಂದಿದ್ವಿ.
ನಮ್ಮೆಲ್ಲ ಏಡ್ಸ್ ಬರೋದು ಮೇ ಬಿ ವಾಪಸ್ಸು. ಇನ್ 3 minutes to go. ಬ್ರೋ ಹೇಳಿ ಯಾರು ವಿನ್ನರ್? ತಡೀರಿ ಅವರೇ ತಡೀರಿ 3 ನಿಮಿಷ. 3 ನಿಮಿಷದಲ್ಲಿ ಯಾರು ವಿನ್ನರ್? ನಾನು 9 ಮಾಡೋಣ ಅಂತ ಹೇಳಿದೆ. ಬ್ರೋ ಇದ್ದವರು 8:55 ಅಂದ್ಯಾರೆ. ನೋಡ. ಆ್ಯಂಡ್ ಬ್ರೋ ನಿಮ್ಮ ಫೋನ್ ಇಲ್ಲ ಇದಲ್ಲ, ಫಾಲೋ ಮಾಡ್ತೀರಾ ಚೆಕ್ ಮಾಡೋಕ್ಕೆ. ಆ್ಯಂಡ್ ನೀವು ಹೆಂಗೆ ಚೆಕ್ ಮಾಡ್ತೀರಾ ಅಂತ ಕೇಳ್ತೀರಲ್ವಾ, ಅದಕ್ಕೂ ಟ್ರಿಕ್ಸ್ ಇದ್ದಾರೆ ಮಾತ್ರ. ಏನಿಲ್ಲ, ನಮ್ಮ ಫಾಲೋವರ್ಸಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡಿದ್ರೆ ಆಯಿತು, ಆರಾಮಾಗಿ ಸಿಗ್ತಾರೆ. ಈವನ್ ಅವ್ರ ಪ್ರೈವೇಟ್ ಅಕೌಂಟ್ ಇದ್ರೂ ನಮಗೆ ಗೊತ್ತಾಗುತ್ತೆ. ಅದಕ್ಕಂತಲೇ ಈ ಕಂಡೀಷನ್ ಮಾಡಿದ್ದು. ಹಾಯ್ ಬ್ರೋ, ಯಾರು ವಿನ್ ಆದರೂ ಬ್ರೋ ಊಟ ಆಯಿತಾ? ಊಟ ಇಲ್ಲ ಬ್ರೋ, ಮಾಡಬೇಕು. ನಿಮ್ದಾಯ್ತಾ? ವಿನ್ನರ್ 8:55 ಹೇಳ್ತೀವಿ ಬ್ರೋ, ಇನ್ 3 minutes. ಭಾವಾ ಕುಮಾರ್ ಇನ್ 3 minutes ಬ್ರೋ. ಇನ್ 2 minutes. ಊಟ ಆಯಿತಾ ಬ್ರೋ? ಇಲ್ಲ, ಮಾಡಬೇಕು. ನಿಮ್ದಾಯ್ತಾ? ನಿಮ್ದು ಊಟ ಆಯಿತಾ? 12 members ಜಾಯ್ನ್ ಆದರು. ನಮ್ಮ ಕೋ-ಫೌಂಡರ್ ಕ್ರಿಯೇಟರ್ಸ್ ಏಜೆನ್ಸಿ SSS ಅವರು ಲೈವಲ್ಲಿದ್ದಾರೆ ಈಗ. SSS ಎಲ್ಲರಿಗೂ ಊಟ ಆಯ್ತಾ ಅಂತ ಕೇಳಿಬಿಡಿ ಒಂದ್ಸತಿ. ಹಂಗೆ ನಮ್ಮ ಯೂಟ್ಯೂಬಿಗೆ ಎಲ್ಲರೂ ಆಯ್ ಅಂದ್ಬಿಡಿ. ಆಯ್ ಹೇಳಿ ನಮ್ಮ ಯೂಟ್ಯೂಬಿಗೆ. ಈ ವಿಡಿಯೋ ಯೂಟ್ಯೂಬಲ್ಲಿ ಕೂಡ ಹೋಗುತ್ತೆ. ಆ್ಯಂಡ್ ಇಲ್ಲೇನಾದರೂ ಫೇಕ್ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಕ್ಷನ್ ಕ್ಯಾಮ್ರಾ ಕೂಡ ನಮ್ಮ ಹತ್ರ ಇದೆ, ಇದರಲ್ಲೂ ರೆಕಾರ್ಡ್ ಆಗ್ತಾ ಇರುತ್ತೆ. ಯಾರೂ ಮೋಸ ಆಯ್ತು ಅಂತ ಹೇಳಂಗೆ ಇಲ್ಲ. ಅಣ್ಣ ನಾನು ನೋಡಿದ್ದೆ ನಿಮ್ಮ ವ್ಲಾಗ್ಸ್ ವಿಡಿಯೋ ಎಲ್ಲ ಸೂಪರ್ ಇದೆ. ಥ್ಯಾಂಕ್ ಯು ವಿಷಯ ಅವರೇ, ಥ್ಯಾಂಕ್ ಯು. ಹಾಯ್ ಊಟ ಆಯಿತಾ? ಇಲ್ಲ ಯಶಸ್, ನಿಮ್ಮ ಮನೆಗೆ ಬರ್ತೀವಿ ಈಗ. ನಾನು ಕ್ಯಾಪ್ಚರ್ ಸ್ಟುಡಿಯೋಸ್ ಎಲ್ಲ ಬರ್ತೀವಿ. ಚಿಕನ್ ಊಟ ರೆಡಿ ಮಾಡ್ತಿರೋ, ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತೀವಿ ಈಗ. ಇನ್ 2 minutes to go. ಯಾರು ವಿನ್ನರ್ ಅಂತ ಗೊತ್ತಾಗಕ್ಕೆ ನೋಡಿ. ಇದು ಕ್ಯಾಮ್ರಾ ಟರ್ನ್ ಆಗುತ್ತೆ. ಸಾಫ್ಟ್ ಲೈಟ್ ಎಲ್ಲ ಹಾಕ್ಬಿಟ್ಟು ನೋಡಿ, ಅಲ್ಲಿ ಸಾಫ್ಟ್ ಲೈಟ್ ಎಲ್ಲ ಹಾಕ್ಬಿಟ್ಟು ಲೈವ್ ಸ್ಟ್ರೀಮಲ್ಲಿ ಬಂದಿದ್ದೀವಿ. ತಾನ್ವಿಕಾ ಈಶ್ವರ್ ಹೆಲೋ ಹಾಯ್. ಫುಲ್ ಸ್ಟುಡಿಯೋ ಸೆಟಪ್ ಜೊತೆನೇ ಲೈವಿಗೆ ಬಂದಿದ್ದೀವಿ. ಯಾರು ಆ ಲಕ್ಕಿ ಪರ್ಸನ್ ಚೂಸ್ ಮಾಡೋಕ್ಕೆ. 1 minute to go. ಭೂಮಿಕಾ 50286 ಹಾಯ್ ಹಲೋ. ಊಟ ಆಯಿತಾ? ನಮ್ಮ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಕೂಡ ಚಾರ್ಜ್ ಇಲ್ಲ, 9% ಇದೆ. ಕಾಣಿಸ್ತಿದೆಯಾ? 9% ಇದೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ. 1 minute to go. 1 minute, just 1 minute. ಊಟ ಆಯಿತಾ ಭೂಮಿಕಾ? ಇಲ್ಲ, ನಿಮ್ದಾಯ್ತಾ ಊಟ? 15 members ಜಾಯ್ನ್ ಆದರು ಬ್ರೋ. ಮಿಸ್ಟರ್ ಡ್ಯೂಡ್ ಜಾಯಿಂಟ್. 1 minute to go. ವಿನ್ನರ್ಸ್ ಅನೌನ್ಸ್ ಮಾಡೋಕ್ಕೆ ಜಸ್ಟ್ 1 minute. 989 ಎಷ್ಟಾಯಿತು ಬ್ರೋ ಕಮೆಂಟ್ಸು? ಇನ್ನೂ ಸಂಜೆ ಆದರೂ ಕಮೆಂಟ್ ಮಾಡ್ತಾನೇ ಇದ್ರು. ಅನೌನ್ಸ್ ಆಗಿಲ್ಲ ಅಂತ. ಇಲ್ಲ ಬ್ರೋ, ಫೋಟೋಶೂಟ್ ಅಂತ ಕಮೆಂಟ್ ಮಾಡ್ತಾನೆ ಇದ್ರು ಫಾಲೋ ಮಾಡಿಕೊಂಡು. ಇನ್ನೂ ರೀಲಿಗೆ ಇದಿತ್ತು. ನಾನು CKM ಕಾಲೇಜಲ್ಲೇ ಸ್ಟಡಿ ಮಾಡ್ತಾಯಿದ್ದೀನಿ ಅಣ್ಣ. ನೈಸ್ ಬ್ರೋ. ಯಾವ ಕಾಲೇಜ್ ಬ್ರೋ? 8:55 ಆಯಿತು, ಅನೌನ್ಸ್ ಮಾಡೋಣ ವಿನ್ನರ್. ಲಿಂಕ್ ತಡೀರಿ ನೋಡಿ, ಫೇಕ್ ಎಲ್ಲ ಮಾಡಲ್ಲ ಬ್ರೋ. ಕಾಣಿಸ್ತಿದ್ಯಾ? ಸೊ ಲಿಂಕ್ ಕಾಪಿ ಮಾಡ್ಕೊತೀನಿ, ನೋಡ್ಕೊಳ್ಳಿ. ಇದೇ ರೀಲು, ಮತ್ತು ಯಾವುದಾದ್ರು ಇಲ್ಲ ಅಂತ ಹೇಳೋಂಗಿಲ್ಲ. ಹಾಂ, ಲಿಂಕ್ ಕಾಪಿ ಮಾಡ್ತೀನಿ ರೀಲಿಂದು. ಆ್ಯಂಡ್ ಕಮೆಂಟ್ ಪಿಕ್ಕರ್ ಟೂಲಿಗೆ ಬಂದಿದ್ವಿ. ಏನೂ ಇಲ್ಲ, ಲಿಂಕ್ ಏನೂ ಇಲ್ಲ, ನೋಡ್ಕೊಂಬಿಡಿ. ಝೂಮ್ ಆಗುತ್ತಾ? ಝೂಮು ಮಾಡ್ತೀನಿ. ಲಿಂಕ್ ಏನೂ ಇಲ್ಲ, ಇವಾಗ ಪೋಸ್ಟ್ ಮಾಡ್ತಾ ಇರೋದು. ನಂದನ್ ಗೌಡ. ಹಾಂ, ಊಟ ಆಯಿತು ಬ್ರೋ, ಗುಡ್ ಈವ್ನಿಂಗ್. ನಿಮ್ದಾಯ್ತಾ? ಸ್ಕ್ಯಾನ್. ಯಾರೋ ಲಕ್ಕಿ ಪರ್ಸನ್. ಜಸ್ಟ್ ನಂಬರ್ ಆಫ್ ಮಿನಿಮಮ್ ಮೆನ್ಷನ್ 1, ನಂಬರ್ ಆಫ್ ವಿನ್ನರ್ 1. ಲೈಕ್ ಸ್ಪ್ಯಾಮ್ ಕಮೆಂಟ್ಸ್ ರಿಮೂವ್ ಮಾಡ್ತಾ ಇದೆ. ಸಾರಿ ಫಾರ್ ಇಟ್. ಫೈಂಡ್ ಅಟೆಂಡೆನ್ಸ್. ಡಿಟರ್ಮೈನ್ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್, ಸಿಆರ್ ಆರ್ ದ ವಿನ್ನರ್. ಸ್ನೇಹಾ ಸಿಆರ್ ಇದ್ದೀರಾ? ಸ್ನೇಹಾ ಸಿಆರ್ ಇಸ್ ದ ವಿನ್ನರ್ ಬ್ರೋ. ಚೆಕ್ ಮಾಡಿ ಬ್ರೋ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ? ಕ್ಯಾಮ್ರಾ ಮುಂದೆ ತಗೊಂಬಂದ್ಬಿಡಿ ಬ್ರೋ. ಕ್ಯಾಮ್ರಾ ಮುಂದೆ ಇಲ್ಲಿ ಸ್ನೇಹಾ ಸಿಆರ್ ವಿನ್ನರ್ ಆಗಿದ್ದಾರೆ. ಫಾಲೋ ಮಾಡ್ತಿದ್ದಾರೆ, ಚೆಕ್ ಮಾಡ್ತಾ ಇದ್ದೀವಿ ಬ್ರೋ. ಈ ಕಡೆ ಹಾಂ, ಸ್ನೇಹಾ ಸಿ ಅಂಡರ್ಸ್ಕೋರ್ ಬ್ರೋ. ಅಲ್ಲೇ ಬಂತಲ್ಲ. ಹಾಂ, ಫಾಲೋ ಮಾಡ್ತಿದ್ದಾರೆ. ಸಂಜಯ್ ಟಾಕ್ಸ್ ಪೇಜಲ್ಲಿ ಚೆಕ್ ಮಾಡ್ತೀವಿ. ಸಂಜಯ್ ಟಾಕ್ಸ್ ಪೇಜಿಗೆ ಬನ್ನಿ.
ಇದು ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ ಫಾಲೋ ಮಾಡ್ತಿದ್ದಾರೆ ಸಂಜಯ್ ಟಾಕ್ಸ್. ಹಾಂ ಅದೇ ತೋರಿಸ್ತಿದ್ವಿ. ಸ್ನೇಹ ಸಿ ಫಾಲೋ ಮಾಡ್ತಿದ್ದಾರೆ ಸ್ನೇಹ ಸಿ ಆರ್ ಅವರೇ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಸಿ ಆರ್. ಕಂಗ್ರ್ಯಾಚುಲೇಷನ್ಸ್, ವಿನ್ ಆಗಿದ್ದೀರಾ ಸ್ನೇಹ ಅವರೇ, ಕಂಗ್ರ್ಯಾಚುಲೇಷನ್ಸ್. ಸ್ನೇಹ ಸಿ ಆರ್ ಲೈವಲ್ಲಿ ಇದ್ದೀರಾ? ಎಲ್ಲ ಲೈವಲ್ಲೇ ತೋರಿಸಿದ್ದೀವಿ. ಈ ವಿಡಿಯೋ ಕೂಡ ಹೈಲೈಟಲ್ಲಿ ಹಾಕ್ತೀನಿ, ಯಾರು ಏನು ಹೇಳೋಂಗಿಲ್ಲ. ಸ್ನೇಹ ಸಿ ಆರ್ ವಿನ್ನರ್ ಇದಾರ. ಸ್ನೇಹ ಸಿ ಆರ್ ಅವರು ಇಟ್ಸ್ ಮೀರಾಶ್. ಓಕೆ ಇಲ್ಲ, ಓಕೆ ವಿನ್ನರಿಗೆ ಅನೌನ್ಸ್ ಹಾಕ್ಬಿಡೋಣ. ಓಕೆ ವಿನ್ನರ್ ಅನೌನ್ಸ್ ಮಾಡಾಯಿತು. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರಿ? ಶಿವಾನಿ ಹಾಯ್, ಸಂಜಯ್ ಹಲೋ ಬ್ರೋ. ಶಿವಾನಿ ಹಾಯ್ ಹಲೋ. ಇದೇ ಟೈಮಿಗೆ ಹಾಂ ಇನ್ನೊಂದು ಸರ್ಪ್ರೈಸ್ ಕೊಡೋಣ. ಏನು ಬ್ರೋ? ಸ್ನೇಹ ಸಿ ಆರ್ ಜೊತೆಗೆ ಹಾಂ ಇನ್ನೊಬ್ರಿಗೆ ಒಂದು ಚಾನ್ಸ್ ಕೊಡೋಣ. ಏನು ಹಿಂಗೆ ಮಾಡೋಣ ಬ್ರೋ. ಅಪ್ರೂಪದಂಗೆ ನಮ್ಮ ಚಾನಲ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗೈಸ್ ಖುಷಿಗೆ ಒಬ್ಬ ವಿನ್ನರ್ ಅಲ್ಲ, 2 ಜನ ವಿನ್ನರ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ಇನ್ನೊಬ್ಬ ವಿನ್ನರ್ನ ಇವಾಗ ಮತ್ತೆ ಚೂಸ್ ಮಾಡ್ಬಿಡೋಣ. ಮತ್ತೆ ಮಾಡೋಣ ಬ್ರೋ. ಓಕೆ ಮತ್ತೆ ಹೋಗ್ತಾ ಇದ್ದೀವಿ ವಿನ್ನರ್ ಚೂಸ್ ಮಾಡೋಕ್ಕೆ. ಬ್ರೋ 2 ವಿನ್ನರ್ ಚೂಸ್ ಮಾಡೋಣ ಅಂತಿದ್ದಾರೆ ಕ್ಯಾಪ್ಚರ್ ಸ್ಟುಡಿಯೋಸ್ ಕಡೆಯಿಂದ. ಲೆಟ್ಸ್ ಗೋ. ಇನ್ನೊಂದ್ಸತಿ ವಿನ್ನರು ಸ್ನೇಹ ಸಿ ಆರ್. ಬ್ರೋ ಫೋಟೋ ತಗೊಂಡ್ಬಿಡಿ, ಇಲ್ಲಾಂದರೆ ಏನಾದರೂ ಮಾಡಿ ಬ್ರೋ, ಮತ್ತೆ ಮಿಸ್ ಆದರೆ ಕಷ್ಟ. ಸ್ನೇಹ ಸಿ ಆರ್ ಜೊತೆಗೆ ಇನ್ನೊಂದು ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಕ್ಯಾಪ್ಚರ್ ಸ್ಟುಡಿಯೋಸ್ ಕಡೆಯಿಂದ. ಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒನ್ ಮೋರ್ ಪೇಜ್ ರಿಫ್ರೆಶ್ ಮಾಡಿಬಿಡೋಣ. ನೋಡಿ ಲಿಂಕ್ ಏನೂ ಇಲ್ಲ. ಮತ್ತೆ ಇನ್ನೊಂದು ವಿನ್ನರ್ ಮಾಡ್ತಾ ಇದ್ದೀವಿ. ಶಿವಾನಿ ಅವರೇ ಮೀ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾರು ಬರುತ್ತೆ ಅವರು. ಲೆಟ್ಸ್ ಗೋ. ನಂಬರ್ ಆಫ್ ವಿನ್ನರ್ 1, 5 ವಿನ್ನರ್ಸ್. ಯಾರದು ಇನ್ನೊಬ್ರು ಲಕ್ಕಿ ಪರ್ಸನ್ ನೋಡೋಣ. ಸಾರಿ, ಯೂಟ್ಯೂಬಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ, ಕ್ಯಾಮ್ರಾ ಆಫ್ ಆಗೋಯ್ತು. ಈ ಸೆಕೆಂಡ್ ವಿನ್ನರ್ ಅನೌನ್ಸ್ ಮಾಡಿದ್ದೀವಿ. ಲೈಕ್ ಒಂದೇ ವಿನ್ನರ್ ಇದ್ದಿದ್ದು. ಕೃಷಿ ಬಾಯ್ ಆಲ್ಸೋ ಫಾಲೋಯಿಂಗ್ ಅಸ್. ಕೃಷಿ ಬ್ರೋ ತೋರಿಸಿ ಬ್ರೋ ಫೋನ್ ಮುಂದೆ. ಕೃಷಿ ಬಾಯ್ ಅವರು ಫಾಲೋ ಮಾಡ್ತಿದ್ದಾರೆ. ಸಂಜಯ್ ಟಾಕ್ಸ್ ನೋಡಿ ಬ್ರೋ, ಕ್ಯಾಪ್ಚರ್ ಸ್ಟುಡಿಯೋಸ್ ಫಾಲೋ ಮಾಡ್ತಿದ್ದಾರೆ. ಭಾಳಷ್ಟು ಕಮೆಂಟ್ ಮಾಡಿಬಿಟ್ಟಿದ್ದೀರಾ ಗ್ಯಾಪಲ್ಲಿ, ಸಾರಿ ನೋಡೋಕ್ಕಾಗಲಿಲ್ಲ. ಇಲ್ವಾ ಬ್ರೋ? ಸಂಜಯ್ ಟಾಕ್ಸಲ್ಲೂ ಇದ್ದಾರೆ ಕೃಷಿ ಬಾಯ್. ಕಂಗ್ರ್ಯಾಚುಲೇಷನ್ಸ್ ಕೃಷಿ ಬಾಯ್ ಆ್ಯಂಡ್ ಇನ್ಯಾರು? ಸ್ನೇಹ ಸಿ. ಸ್ನೇಹ ಸಿ ಆರ್ ಸಮಥಿಂಗ್ ವಿನ್ ಆಗಿದ್ದೀರಾ. ಒನ್ ಮೋರ್ ಟೈಮ್. ಹ್ಞೂ ಬ್ರೋ, ಪಾಪ ಸ್ಟುಡಿಯೋ ಅವರು ಆಮೇಲೆ ಮುಗೀತು. ಅವರು 2 ಮಾಡಿರೋದೇ ಹೆಚ್ಚು. ಟೋಟಲ್ ಆಫ್ 6,000 ರುಪೀಸ್ ಲಾಸಲ್ಲಿ ಫ್ರೀಯಾಗಿ ಗಿವ್ ಅವೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ನಮಸ್ಕಾರ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ಥರ ಒಳ್ಳೊಳ್ಳೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಇದೇ ಥರ ಒಳ್ಳೊಳ್ಳೆ ಗಿವ್ ಅವೇನ ಕೊಡ್ತೀನಿ. ಏನಾದರೂ ಇದು ಚೆನ್ನಾಗಿ ವರ್ಕ್ ಆದರೆ ಮತ್ತೆ ಚಾನ್ಸ್ ಇದೆ ವಿನ್ ಆಗೋಕ್ಕೆ. ನೆಕ್ಸ್ಟ್ ಟೈಮ್ ಒಂಚೂರು ಬಿಗ್ ಪ್ಲ್ಯಾನ್ ಮಾಡೋಣ ಬ್ರೋ. ಖಂಡಿತ ಬ್ರೋ ಮಾಡೋಣ. ಒಂಚೂರು ಬಿಗ್ ಪ್ಲ್ಯಾನ್ ಏನಾದರೂ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಬೋತ್ ದ ವಿನ್ನರ್ಸ್. 2 ವಿನ್ನರ್ ಅನೌನ್ಸ್ ಮಾಡಿದ್ದೀವಿ ಬಿಕಾಸ್ ಆಫ್ 990 ಕಮೆಂಟ್ಸಿಂದ. ಇಲ್ಲ ಅಂತ ಹೇಳಿದ್ರೆ ಒಂದೇ ಕಮೆಂಟ್ಸಿಗೆ ನಿಲ್ಲಿಸ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಓಕೆ, ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಚರ್ ಸ್ಟುಡಿಯೋಸ್. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಡೂ ವೆಲ್. ಎಲ್ಲರಿಗೂ ಲೈಫಿಗೆ ಆಲ್ ದ ಬೆಸ್ಟ್. ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಏನೇ ಆರ್ಡರ್ಸ್ ಇದ್ದರೂ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಕಾಂಟ್ಯಾಕ್ಟ್ ಮಾಡಿ. ಮದುವೆ ಆಗಲಿ, ಮೆಟರ್ನಿಟಿ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಏನೇ ಆಗಲಿ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ವ್ಲಾಗ್ಸಿಗೂ ಒಂಚೂರು ವ್ಯೂಸ್ ತೊಗೊಂಬನ್ನಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್. ಶೇರ್ಡ್ ಆ್ಯಸ್ ರಿಲಾಕ್ಸ್ ಬ್ರೋ. 110 ಜನ ಸೆಲೆಕ್ಟ್ ಮಾಡಿದ್ದಾರೆ, ಆಗಿದ್ದಾರೆ. 110 ಜನ ಜಾಯ್ನ್ ಆಗಿದ್ರು ಗೈಸ್. ಟೋಟಲ್ 110 ಮೆಂಬರ್ಸ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 50 ಮೆಂಬರ್ಸ್ ಜಾಯ್ನ್ ಆಗೋದು ಅಷ್ಟ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಟೋಟಲ್ 110 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಇದಾಗಿರುತ್ತೆ ನಮ್ಮ ಡೇ 25. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 26 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.